ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾವು ನಿಮಗೆ ಒಂದು ನಿಂಬೆಹಣ್ಣಿನಿಂದ ಆ ನಿಂಬೆಹಣ್ಣಿನ ಮೇಲೆ ಅವರ ಹೆಸರನ್ನು ಬರೆದು ಹೇಗೆ ವಶೀಕರಣ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಈ ಕ್ರಿಯೆಯನ್ನು ನೀವು ಭಾನುವಾರದ ದಿನ ಮಾಡಬೇಕಾಗುತ್ತೆ. ಭಾನುವಾರದ ದಿನ ಒಂದು ಒಳ್ಳೆ ತಾಜಾ ನಿಂಬೆಹಣ್ಣು ತೊಗೊಂಡು ಬನ್ನಿ. ಅಂದರೆ ತುಂಬ ಫ್ರೆಶ್ ಆಗಿರೋದು, ಯೆಲ್ಲೋ ಕಲರ್ ಇರೋದು. ಮತ್ತು ಕಾಯಿ ತರಬೇಡಿ, ಹಣ್ಣನ್ನೇ ತೊಗೊಂಡು ಬನ್ನಿ. ತಂದು ಪೆನ್ನಿನ ಮುಖಾಂತರ ಆ ನಿಂಬೆ ಹಣ್ಣಿನ ಮೇಲೆ ಮೊದಲಿಗೆ ಅವರ ಹೆಸರನ್ನು ಬರೆಯಿರಿ. ಅದರ ಕೆಳಗಡೆ ಪ್ಲಸ್ ಚಿಹ್ನೆ ಬರೆದು ನಿಮ್ಮ ಹೆಸರನ್ನು ಬರೆಯಿರಿ. ಮತ್ತು ಸಾಧ್ಯವಾದರೆ ಅವರ ಫೋಟೋನ ಇದ್ದರೆ ಅದರ ಒಂದು ಪ್ರಿಂಟ್ ತಗೊಳ್ಳಿ. ಆ ಫೋಟೋ ಪ್ರಿಂಟ್ ತಗೊಂಡು ನಿಮ್ಮ ಮುಂದೆ ಇಟ್ಕೊಳ್ಳಿ. ಫೋಟೋ ಮತ್ತು ನಿಂಬೆಹಣ್ಣು ಎರಡನ್ನು ಇಟ್ಟು ನಾನಿವಾಗ ಏನು ಮಂತ್ರ ಕೊಡ್ತೀನೋ ಆ ಮಂತ್ರನ 108 ಸಾರಿ ಪಠನೆ ಮಾಡಿ. ಪಠನೆ ಮಾಡಿ ಆದ ಮೇಲೆ ಆ ಫೋಟೋವನ್ನು ಫೋಲ್ಡ್ ಮಾಡಿ ನಿಮ್ಮ ಹತ್ರ ಇಟ್ಕೊಳ್ಳಿ. ಆಮೇಲೆ ಆ ನಿಂಬೆಹಣ್ಣನ್ನು ನಿಮ್ಮ ಬಲಗಡೆ ಜೇಬಿನಲ್ಲಿ 4 ಗಂಟೆ ಇಟ್ಕೊಳ್ಳಿ. ಯಾವಾಗ ಈ ಮಂತ್ರ ಪಠನೆ ಎಲ್ಲ ಮುಗಿದ ಆದ ಮೇಲೆ 4 ಗಂಟೆ ನಿಮ್ಮ ಹತ್ರ ನಿಂಬೆಹಣ್ಣನ್ನು ಇಟ್ಕೋಬೇಕಾಗುತ್ತೆ. 4 ಗಂಟೆ ಇಟ್ಕೊಂಡು ಆದ ಮೇಲೆ ಅದನ್ನು ತಗೊಂಡು ಹೋಗ್ಬಿಟ್ಟು ಯಾವುದಾದ್ರೂ 3 ದಾರಿ ಕುಡಿಯುವ ರಸ್ತೆಯಲ್ಲಿ, ಅಂದರೆ 3 ದಾರಿ ಕೂಡುತ್ತೆ, ಆ ಥರ ರಸ್ತೆ ಇರುತ್ತೆ, 3 ದಾರಿ ಕೂಡುವ ರಸ್ತೆಯಲ್ಲಿ ಯಾವುದಾದ್ರೂ ಒಂದು ಭಾಗದಲ್ಲಿ ಆ ನಿಂಬೆಹಣ್ಣನ್ನು ಇಟ್ಟು ಮತ್ತೆ ಹಿಂದೆ ತಿರುಗಿ ನೋಡಬೇಡಿ. ಹಾಗೆ ಸೀದಾ ಮನೆಗೆ ಬಂದ್ಬಿಡಿ, ಸಾಕು. ನಿಮಗೆ ಅಲ್ಲೊಂದು ಚಮತ್ಕಾರ ಕಾದಿರುತ್ತೆ ಸ್ನೇಹಿತರೆ. ಹೇಗೆ ಅಂದರೆ, ನೀವು ಯಾವಾಗ ಆ ನಿಂಬೆಹಣ್ಣಿನಲ್ಲಿ ಮಂತ್ರ ಪಠನೆ ಮಾಡಿ ಆ ನಿಂಬೆಹಣ್ಣು ಮತ್ತು ಆ ಫೋಟೋಗೆ 3 ಸಾರಿ ಅಭಿಮಂತ್ರಿಸಿ ಅಂತ ಹೇಳಿ ಆ ಪೇಪರನ್ನು ಫೋಲ್ಡ್ ಮಾಡಿ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ತೀರಾ. ಆ ನಿಂಬೆಹಣ್ಣನ್ನು ನಿಮ್ಮ ಬಲಗಡೆ ಜೇಬಿನಲ್ಲಿ 4 ಗಂಟೆ ಇಟ್ಕೊಂಡು ತದನಂತರ ಅದನ್ನು ತಗೊಂಡು ಹೋಗ್ಬಿಟ್ಟು 3 ರಸ್ತೆ ಕೂಡುವ ದಾರಿಯಲ್ಲಿ ಎಲ್ಲಾದರೂ ಒಂದು ಸೈಡ್ನಲ್ಲಿ ಇಟ್ಟು ಬರ್ತೀರಲ್ವಾ, ಅದು ಇಟ್ಟು ಬಂದ ಕೆಲವೇ ಗಂಟೆಯಲ್ಲಿ ನಿಮಗೆ ಅವರ ಕಡೆಯಿಂದ ಒಂದು ಮೆಸೇಜ್ ಇಲ್ಲ ವಾಟ್ಸಪ್ ಇಲ್ಲ ಫೋನ್, ಏನಾದರೂ ಒಂದು ಕ್ರಿಯೆ ನಿಮಗೆ ನಡೆದಿರುತ್ತೆ, ಬಂದೇ ಬರುತ್ತೆ, ಬರಲೇಬೇಕು. ಇದು ಸಿದ್ಧಾಂತ. ಅದನ್ನಕ್ಕೆ ಮಂತ್ರ ಡಿಸ್ಪ್ಲೇ ಮೇಲೆ ಹಾಕ್ತಾ ಇದ್ದೀನಿ. ಆದರೂ ಒಂದು ಸಾರಿ ನಾನು ಹೇಳ್ತೀನಿ, ಕೇಳ್ಕೊಳ್ಳಿ. ಅಮುಖಿ ಅನ್ನೋ ಜಾಗದಲ್ಲಿ ಅವ್ರ ಹೆಸರನ್ನ ಸೇರಿಸಿ ಪಠನೆ ಮಾಡೋದಿರುತ್ತೆ. ಮಂತ್ರ ಹೀಗಿದೆ: ಓಂ ಪಂ ಪ್ರೀಂ ಚಂ ಚ್ರೀಂ ಮಂ ಅಮುಖಿ ಹೃದಯಂ ವಶಂ ಭವಂ ಭವಾಮಿ. 108 ಸಾರಿ ಪಠನೆ ಮಾಡೋದಿರುತ್ತೆ. ಮತ್ತು ಈ ರೀತಿಯಾಗಿ ಮಾಡಿ, ಖಂಡಿತ ರಿಸಲ್ಟ್ ನಿಮಗೆ ಸಿಕ್ಕೇ ಸಿಗುತ್ತೆ. ನಮಸ್ಕಾರ ಸ್ನೇಹಿತರೆ.